ಆಲೂರು ತಾಲೂಕಿನ ಮುಖ್ಯ ಗ್ರಾಮಕ್ಕೆ ನಾವು ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಬಂದಿದ್ದೀವಿ. ಇವತ್ತು ನಿನ್ನೆಯೇನು ಒಂದು ಅಚಾತುರ್ಯ ಆಗಬಾರ್ದಿತ್ತು, ನಾವು ಯಾರೂ ಅಂದ್ಕೊಂಡಿಲ್ಲದೆ ಅಂತ ಒಂದು ಆಘಾತ ಆಗಿದೆ. 4 ಮಕ್ಕಳು ತೀರ್ಕೊಂಡಿದ್ದಾರೆ. ಒಂದೇ ಗ್ರಾಮದ 3 ಮಕ್ಕಳು ಆಗಿರ್ಬೋದು, ಬೇಲೂರು ತಾಲೂಕಿನ ಮದಗಟ್ಟ ಗ್ರಾಮದಲ್ಲಿ 1 ಮಗು ಆಗಿರ್ಬೋದು, ಎಲ್ಲ 10-12 ಆಸ್ಪಾಸು ವಯಸ್ಸಿನ ಮಕ್ಕಳು. ಆ ತಂದೆ ತಾಯಿಗೆ ಧೈರ್ಯ ಹೇಳೋ ಶಕ್ತಿ ಅಂತೂ ನಮಗಿಲ್ಲ. ಯಾಕಂತ ಹೇಳಿದ್ರೆ ಇದು ಯಾರಿಗೂ ಆಗಬಾರ್ದು, ಆಗಿಬಿಟ್ಟಿದೆ. ನಾವು ಅವ್ರಿಗೆ ಧೈರ್ಯ ತುಂಬ ಶಕ್ತಿ ಹೇಳಿದ್ದೀವಿ. ಆದರೆ ಆ ಧೈರ್ಯನ ಭಗವಂತನೇ ಕೊಡಬೇಕು. ಯಾಕಂತ ಹೇಳಿದ್ರೆ ಕೈಗೆ ಬಂದಿದ್ದ ಮಕ್ಕಳು ಹಿಂಗಾಗ್ಬಿಟ್ರೆ ಯಾರಿಗೂ ತಡ್ಕೊಳಕ್ಕಾಗಲ್ಲ. ಇವತ್ತು ಅದ್ರ ಬಗ್ಗೆ ನಾವು ಸಹ ಒಂದು ಮುರಳೀಣ್ಣ ವರ್ಷ ಆಗಿರ್ಬೋದು, ನಾವು ಮಾನ್ಯ ಜಿಲ್ಲಾಧಿಕಾರಿ ಹತ್ರ ಮಾತಾಡಿ ಕೂಡಲೇ ಪರಿಹಾರ ಕೊಡಬೇಕಾಗಲ್ಲ. ನೀವೇನೇ ಪರಿಹಾರ ಕೊಟ್ಟರು ಕೂಡ ನಾವು ತಂದುಕೊಡ್ಲಿಕ್ಕಾಗಲ್ಲ. ಧೈರ್ಯ ತಗೊಳ್ಳೋದು, ಭಗವಂತ ಅವ್ರಿಗೆ ಧೈರ್ಯ ಮತ್ತು ಧೈರ್ಯ ತುಂಬಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಿಟ್ಟರೆ, ಪರಿಹಾರ ಒಂದು ಭಾಗ ಆದರೆ ಇನ್ನೊಂದು ಭಾಗದಲ್ಲಿ ಒಬ್ಬನೇ ಮಗನ ಯಾವ ಸ್ಕೂಲಲ್ಲಿ? ಅಲ್ಲಿ ಸಾಬದು ಮೊಮ್ಮಗಳು ಎಲ್ಲಿ ಸ್ಕೂಲ್ಗೆ ಹೋಗ್ತಾರೆ? ಅದು ಹಾಸ್ಟೆಲ್ಗೆ ಹೋಗ್ತೇವೆ. ಕೊಟ್ಟವ್ರೆ. ಅಚಾತುರ್ಯ ಆಗಬಾರ್ದಿತ್ತು. ನಾನು ಕಳಕಳಿಯಾಗಿ ಮಾಧ್ಯಮ ಮುಖಾಂತರ ಕೇಳ್ಕೊಳ್ಳೋದಾಗಲಿ, ಬೇಸಿಗೆ ಇದೆ, ಮಕ್ಕಳು ಯಾರೂ ಸಹ ನಮ್ಮ ತಂದೆ ತಾಯರಿಗೂ ಜವಾಬ್ದಾರಿ ಇರಬೇಕು. ಮಕ್ಕಳನ್ನ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ರಜೆ ಇದೆ, ಶಾಲೆಗಳಲ್ಲಿ ರಜೆಯಿಂದ ಶಾಲೆಗಳು ಅಲ್ಲಿವರೆಗೂ ಮಕ್ಕಳ ಕಣ್ಣಿಡಿ. ಈ ಥರ ಅಚಾತುರ್ಯ ಮುಂದೆ ಕಷ್ಟ ಅನುಭವಿಸೋದಕ್ಕಿಂತ ಈಗಲೇ ಪ್ರಿಕಾಷನರಿ ತೊಗೊಂಡು ಅಂಥದ್ದು ಆಗದೇ ಇರುವಂಥ ಕೆಲಸವನ್ನು ನಮ್ಮ ತಂದೆ ತಾಯಿಯ ಮುಖ್ಯ ಜವಾಬ್ದಾರಿಯಾಗಿರ್ತದೆ. ಕುಟುಂಬದ ಹಿರಿಯರು ಏನು ನಮ್ಮ ಆಲೂರು ಮುಗಿಯಲ್ಲಿ 4 ಮಕ್ಕಳು, ಸರಿಸುಮಾರು 12ರಿಂದ 13 ವರ್ಷ ಎಲ್ಲ ಮಕ್ಕಳು, ಕೈಗೆ ಬಂದಿರುವಂಥ ಮಕ್ಕಳು. ಪಾಪ ಅವ್ರ ತಂದೆ ತಾಯಂದಿರು ಅವ್ರನ್ನ ಕಳ್ಕೊಂಡು ಭಾಳ ಗೋಳಾಟ. ಅದನ್ನು ನಾವು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ. ಆ ಭಗವಂತನ ಇದರಿಂದ ಬರ್ಸಿಕೊಳ್ಳಿ ಅಂತ ಭಗವಂತ ಪ್ರಾರ್ಥನೆ. ಹಾಸ್ಟೆಲ್ನಲ್ಲಿದ್ರ ಎಲ್ಲ ತಾಯಿ ಮನೆಯಲ್ಲಿ ಇಲ್ಲ, ದನ ನೀರು ಕುಡ್ಸಕ್ ಹೋಯ್ತು. ದನ ನೀರು ಏನು ಶಾಸ್ತ್ರ ಕೇಳಕ್ಕಂತ ಎಲ್ಲರಿಗೂ ಒಂದು ಹೆಣ್ಣು ಒಂದು ಗಂಡ, ಎಲ್ಲರಿಗೂ ಅಷ್ಟೇ ಹೆಣ್ಣು ಒಂದು ಗಂಡ. ಎಲ್ಲ ಇದು ಮಾಡ್ತಾನೆ ಮನೆ, ನಾನು ಹೇಳ್ಬಿಟ್ಟು ಇದು ಮಾಡ್ತೀನಿ ಮನೆ.